ಈ ಮನ್ಯಾಳಿ ಇಲ್ಲೇ ನಿಂತ್ಕೊಂಡವಳಲ್ಲ, ಈ ಮನ್ಯಾಳಿಗೆ ಸರಿಯಾಗಿ ಹೊಟ್ಟೆ ಉರಿಸ್ಬೇಕು ಇರು. ನನಗೆ ನೀನು ಮೋಸ ಮಾಡ್ಬಿಟ್ಟು ಎಷ್ಟೆಲ್ಲ ಮಾಡ್ಬಿಟ್ಲು ಅಲ್ವಾ? ಹ್ಞೂ, ಇವಳಿಗೆ ಇವತ್ತಂತೂ ಸರಿಯಾಗಿ ಉರಿಸ್ದೇ ಬಿಡಲ್ಲ. ಹ್ಞೂ, ನನಗಿನ್ನು ಎಂಥ ಮೋಸ ಮಾಡಿದೆ ಮನ್ಯಾಳಿ ನೀನು. ನಾನು ನನ್ನ ಹೆಂಡತಿ ಚೆನ್ನಾಗಿರೋದು ನೋಡಿ ಉರ್ಕೊಂಡು ಸಾಯಬೇಕು. ಈ ಊರು ಜನದ ಮುಂದೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತೀನಿ. ಆದರೆ ಬರ್ತೈತೆ, ನಿಂಗೆ ಉರ್ಸ್ತಾ ಟೈಮ್ ಅಂತೂ ಬಂದೇ ಬರ್ತೈತೆ. ಸರಿಯಾಗಿ ಮಾಡ್ತೀನಿ ನೋಡು. ಇವ್ರೇನು ಮಕ ನೋಡಿದ್ರು ಮಾತಾಡಿಸ್ತಾನೆ ಇಲ್ಲ. ಮಾತಾಡ್ಸೋಣ ಅಂತ ಹೇಳಿದ್ರು ದೂರ ದೂರ ಹೋಯ್ತಾವ್ರೆ. ರೀ 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 ಕಿತ್ತೋದು ಮನ್ಯಾಳಿ ನನಗೆ ಮೋಸ ಮಾಡ್ಬಿಟ್ಟು ಇವಾಗ ನನ್ನೇ ಕರಿತಾವಳೆ. ಇವಳಿಗಂತೂ ಉಗು ತುಪ್ಪ ಹಾಕ್ಬಾರ್ದು. ಇವಳು ಮುಂದೆ ನೀನು ಹೆಂಗ್ ಉರಿಸ್ತೀನಿ ಅಂದರೆ ಹಂಗೆ ಉರಿಸ್ತೀನಿ, ನೋಡ್ತಾ ಇರ್ರಿ. ರಾಣಿ 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 ಅಯ್ಯಪ್ಪ, ಏನು ನಾನು ಕರೆದ್ರು ನನ್ನ ನೋಡ್ದಿದ್ದಂಗೆ ರಾಣಿ 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 ಅಂತ ಹೇಳ್ಬಿಟ್ಟು ಕಿರ್ಚ್ಕೊತಾವನಲ್ಲ. ಇವನ್ಗೇನು ಬಂದಿರೋದು ದೊಡ್ಡ ರೋಗ. ಥು. ಅಂದರೆ ಇವ್ನಿಗೆ ನಿಜವಾಗ್ಲೂ ನನ್ನ ಕೈ ಬಿಟ್ಟಂಗೆ ನೀ ಅರ್ಥ. ಸದ್ಯ 7 ಎಕರೆ ಜಮೀನು ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಏನೇನು ಕತೆ ಆಗ್ಬಿಟ್ಟಿರೋದೋ ಏನೋ. ರೀ ರೀ ತಪ್ಪಾಯ್ತು ರೀ, ನಾನು ನೋಡ್ರಿ. ಹೇಳ್ರಿ, ಏನು ವಿಷಯ? ಅಲ್ಲಿ ಅರ್ಜೆಂಟಾಗೆ ಬಸ್ಸುಗಳೆಲ್ಲನೂ ಹೊಳ್ತಾವೆ ಚೌಟ್ರಿಗೆ. ನಾವಿಲ್ಲೇ ನಿಂತ್ಕೊಬಿಟ್ರೆ ಆಯ್ತದ? ಎಲ್ಲ ಒಬ್ಬೊಬ್ಬರೇ ಬಸ್ ಹತ್ತಿಸ್ಬಿಟ್ಟು ಕಳಿಸ್ಬೇಕು. ಏನು ಹೇಳಿ ವಿಷಯ? ನೀನು ಇವತ್ತು ಭಾಳ ಸಂದ ಕಾಣಿಸ್ತಾ ಇದೆಯಾ. ನನಗಂತೂ ನೀನು ನೋಡ್ಬಿಟ್ಟು ಏನೇನೋ ಹಾಡುಗಳೆಲ್ಲ ಗೆಪ್ತಿ ಗೊತ್ತಾವ ನನಗಂತೂ. ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಾಣೆಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ. ರೀ ಸುಮ್ಮನಿರ್ರಿ. ಈ ಟೈಮಾಗ ಒಳ್ಳೆನೇನೆ, ಅದು ಇನ್ನೇನು ಮಗನ ಮದುವೆ ಟೈಮು. ಈ ಟೈಮಾಗ ನೀವು ನೋಡಿ ಒಳ್ಳೆ ಹೆಂಗೆ ಮಾಡ್ತೀರಾ ಅಂದರೆ ಸುಮ್ಮನಿರ್ರಿ. ನೀವು ಹೆಂಗೆ ಇದು ಮಾಡಕ್ಕೆ ಹೋಗ್ಬಿಡಿ. ಕ್ಷಮಿಸಿದ್ದೀನಿ ಅಂತ ಹೇಳಿದ ತಕ್ಷಣನೇ ಈ ಪಾಟಿ ಆಡಿ ಅಂತ ಅಲ್ಲ. ನೋಡ್ತೀನಿ ಇನ್ನೂ ಒಂದು 2 ದಿನ. ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಸಿಕ್ಕರಂಗೆ ಆಡಿದ್ರೆ ನನಗೂ ಗೊತ್ತು ಹೆಂಗೆ ಬೇಕು ಹಂಗೆ ಮಾಡೋದು. ನೋಡಿ ಈಗ ಅದೆಲ್ಲ ಬುಡಿ ಸುಮ್ಕೇನಿಯಾ. ನೋಡಿರಿ ಸುಮ್ಕೇನಿ ಅಲ್ಲಿ ಎಲ್ಲ ನನಗೆ ಬಸ್ಸುಗಳು ವ್ಯವಸ್ಥೆ ಎಲ್ಲ ಏನಾಗೈತೆ ಅಂತ ನೋಡ್ಕೊಡಿ. ಪಾಪ ನನ್ನ ಮಗನೇನಿಯ ಒದ್ದಾಡ್ತಾವನೆ. ಅವಳನ್ನು ನನ್ನ ಹತ್ರನೇ ಬೈಕೊಳ್ಳೋನು ಯಾವಾಗೂ. ಅವಳು ಹಂಗೆ ಅವಳು ಹಿಂಗೆ ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಅವಳಿಂದೇನೇ ಸಂದಾಗ ತಿರ್ಕೊಂಡು ಓಡಾಡ್ತಾವನಲ್ಲ. ಏನು ಬಂದಿರೋ ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಆವಾಗ ನನ್ನಿಂದೆ ತಿರ್ಗೋನು. ಈಗ ನೋಡು ಅವರಿಬ್ರು ಚೆನ್ನಾಗಿರೋದು ನೋಡ್ತಾ ಇದ್ರೆ ನಂಗೆ ಹೊಟ್ಟೆಗೆಲ್ಲ ಬೆಂಕಿ ಹಾಕ್ದಂಗೆ ಆಯ್ತಾಯ್ತಲ್ಲ. ಏನು ಮಾಡಲಿ ನಾನು? ಅಯ್ಯೋ ದೇವ್ರೆ, ನೀನೇನೇ ಹೆಂಗನ ಮಾಡಿ ಇವರಿಬ್ರು ಜೋಡನ್ನ ದೂರ ಮಾಡಿಬಿಡಪ್ಪ. ಇವನಿಗಂತೂ ನನ್ನ ಜೊತೆ ಇದ್ದಾಗ ನನ್ನ ಜೊತೆ ಹಾಡು ಹೇಳ್ತಾನೆ, ಅವಳ ಜೊತೆ ಇದ್ದಾಗ ಅವಳ ಜೊತೆ ಹಾಡು ಹೇಳ್ತಾನೆ. ಎಲ್ಲನೂ ಇಷ್ಟೇ. ಕಂತ್ರಿ ನನ್ನ ಮಗ ಅಂದರೆ ಕಂತ್ರಿ ನನ್ನ ಮಗ ಇವನು. ನನಗೆ ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಇಷ್ಟೆಲ್ಲ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ. ಹೊಟ್ಟೆ ಉರ್ಸಿ ಸಾಯಿಸ್ತಾವನು ಈಗ ದರಿದ್ರು ನನ್ನ ಮಗ, ಲೋಫರ್ ನನ್ನ ಮಗ, ಕಾಂಚಿ ಪಿಂಚಿ ನನ್ನ ಮಗ. ಇವನಿಗೊಂದು ಗತಿ ಕಾಣಿಸ್ಬೇಕು ಏನಾದರೂ ಮಾಡಿ. ಇಲ್ಲ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಾದರೂ ಪರವಾಗಿಲ್ಲ, ಇವರಿಬ್ರು ದೂರ 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 ಮಾಡಾಕ್ಬಿಡ್ಬೇಕು. ಅವಾಗೇನು ನೋಡು ನಂಗೆ ಸಮಾಧಾನ ಆಗೋದು. ರೀ ಅಲ್ಲೋಸಿ ಕೆಲಸ ಐತೆ, ನನ್ನ ಕೆಲ್ಸದಾಗ ಹೋಯ್ತೀನಿ. ಆಮೇಕಿಂದ ನೀವು ಬರೀವ್ರಂತೆ ಸರಿನಾ? ಅಲ್ಲಿ ಕೆಲಸ ಪಲ್ಸ ಅದೆಲ್ಲನೂ ಐತೆ. ಅದೆಲ್ಲ ಒಂದು ಕಡೆಯಿಂದನೂ ಮಾಡ್ಬೇಕಿಂದನೂ. ಇನ್ನೂ ಇಲ್ಲೆಲ್ಲ ಬಾಕ್ಲು ಹಾಕ್ಕೊಂಡು ಎಲ್ಲ ಮಾಡಿ ಆಳುಗಳಿಗೆ ಯಾರಿಗಾನ ಒಬ್ರಿಗೆ ಹೇಳಿ ಮನೆ ಕಣ ಕೇಳಿ ಬೇರೆ ಹೋಗ್ಬೇಕಲ್ವಾ? ಹೊಸಿ ಕ್ಯಾಮೆ ಐತೆ. ಆಮೇಕಿಂದ ಮಾತಾಡೋಣ ಬಿಡಿ. ಥೂ ಇವ್ನು ಮಕ್ಕ ಮುಚ್ಚ. ನನ್ನ ಮುಂದೆನೇ ಬೇಕಂತಲೇ ಉರಿಸ್ತಾವನೆ ಅಂತ ಅನ್ನಿಸ್ತದೆ. ನನ್ನ ಮೇಲೆ ನಿಮಗೇನು ಪಿರುತ್ತಿಲ್ವಾ ಏನಿಲ್ಲ. ಏನೋ ಒಂದು ಸಣ್ಣ ಸುಳ್ಳು ಹೇಳ್ಬಿಟ್ನಪ್ಪ. ಇವ್ನು ಇವಾಗ ಮದುವೆ ಮಾಡ್ಕೊಂಡಿಲ್ವಾ? ಹಂಗೇನಿಯ ನಾನು ಮದುವೆ ಮಾಡ್ಕೊಂಡಿವ್ನಿ ಅಷ್ಟೇನೇನಿಯ. ಅಷ್ಟಕ್ಕೇನಿಯ ಹೊಡೆದು ಬಡ್ದು ಇಕ್ಕಿ ಸಾಯಿಸ್ತಾನೆ ಸುಮ್ಕೇನೇನಿಯ ತಿಳಿಸ್ರು ನನ್ನ ಮಗ. ಇವ್ನು ಮಾತ್ರ ಮದುವೆ ಮಾಡ್ಕೋಬೋದಂತೆ 2ನೇ ಮದುವೆ. ನಾನು ಮಾತ್ರ 2ನೇ ಮದುವೆ ಮಾಡ್ಕೋಬಾರ್ದಂತೆ. ಇದು ಯಾವ ಸೀಮೆನೆಯ? ಹೆಂಗಸ್ರಿಗೊಂದು ನ್ಯಾಯ ಗಂಡಸ್ರಿಗೊಂದು ನ್ಯಾಯ ಮಾಡ್ತಾನಲ್ಲ ಇವಯ್ಯ. ಎಲ್ಲ ಒಂದೇ ನ್ಯಾಯ ಇರಬೇಕಿತ್ತು ಸರೋಗೋದು. ಇರು ಒಂದು ಕಿತ ಮಾತಾಡ್ಸೋಣ. ರೀ ರೀ ನಿಮ್ಮ ಹತ್ರ ಹೊಸಿ ಮಾತಾಡಬೇಕಿತ್ತು. ಅಯ್ಯೋ, ನನ್ನ ಹೆಂಡತಿ ಹೊರಟೋಗ್ಬಿಟ್ಟಲ್ಲ. ನನ್ನ ಹೆಂಡತಿ ಜೊತೆ ಒಂದು ನಿಮಿಷನೂ ಬಿಟ್ಬಿಟ್ಟಿರೋಕ್ಕಾಗಿಲ್ಲ. ನನ್ನ ಹೆಂಡ್ತಿನ ನನ್ನ ಹೆಂಡ್ತಿಯಿಂದ ಹೋಗ್ಬೇಕಪ್ಪ. ನಾನಂತೂ ಯಾರ ಸವಸನೂ ಬೇಡ. ನನ್ನ ಹೆಂಡ್ತಿಯಲ್ಲಿ ಅಯ್ಯೋ ನನ್ನ ಹೆಂಡ್ತಿ ಎಲ್ಲೋದ್ಲು? ಕರಿತಾನೆ ಇವನು ಹೆಂಗೆ ಓಡೋಗ್ಬಿಡ್ತಾನಲ್ಲ ಇವನ ಇವಯ್ಯ. ಎಷ್ಟು ಕರೆದ್ರೂ ಅಷ್ಟೇ ನೀನಿಯ. ಏನು ಮಾಡೋದು? ಈ ರಾಣಿ ಅದು ಏನು ಮಾಡ್ಬಿಟ್ಟವಳು ಮಾಟ ಮಂತ್ರವಾ. ಇವಳಿಂದೆ ಹೊಂಟೋಗ್ಬಿಡ್ತಾವನೆ. ನನ್ನಿಂದೆ ಅಷ್ಟು ಇಷ್ಟಪಡ್ತಾ ಇದ್ದ. ಹೆಂಗ ಮಾಡಿ ಇವಳನ್ನ ವಾಪಸ್ ಕರ್ಕೊಬಿಟ್ಟು ಬರ್ಬೇಕು ಅಂದ್ರೆ ಆಯ್ತಾನೆ ಇಲ್ವೇ? ಏನೇ ಹೇಳಿ ಸಾವ್ಕಾರ್ರೆ, ಒಳ್ಳೆ ನೀನಿಯ ನೀವಿಬ್ಬರದೂ ಜೋಡಿ. ಅಯ್ಯೋ ರಾಮ ಸೀತೆ ಜೋಡಿ ಇದ್ದಂಗೆ ಐತಿ. ಇಷ್ಟು ದಿನ ಅಂತೂ ಹೆಂಗೆ ಆಗೋಗ್ಬಿಟ್ಟಿದ್ದೆ. ಇವಾಗ ಜೊತೆಗೆ ನೀಯ ಮಗನ ಮದುವೆ ಜೋರಾಗಿ ಏನಿಯ ಮಾಡ್ತಾ ಇದ್ದೀರಾ. ಎಲ್ಲ ಒಳ್ಳೇದಾಗಲಿ. ಆ ದೇವರು ಒಳ್ಳೇದೇನಿಯ ಮಾಡ್ತದೆ ಒಳ್ಳೆಯವ್ರಿಗೆ. ತಲೆ ಕೆಡಿಸ್ಕೊಳಕ್ಕೇನು ಹೋಗಬೇಡಿ. ನಿಮ್ಮ ಜೋಡಿ ನೋಡೋಕ್ಕೆ ಸೂಪರ್. ಒಂದು ದೃಷ್ಟಿ ತೆಗೆಸ್ಕೋಬೇಕಾಯ್ತದೆ ಅನಿಸ್ತದೆ ಬಂದ್ಬಿಟ್ಟು. ನೋಡಿ ಬಸ್ಸು ಎಲ್ಲನೂ ಪಿಲ್ಲಾಗೋಗ್ಬಿಟ್ಟೈತಿ. ನಮಗೂ ಹೆಂಗನ ಮಾಡಿ ಒಂದು ಚೂರು ಗಾಡಿ ಗಿಡಿನಾರ ಮಾಡಿಕೊಡಿ, ನಾವೂ ಬರ್ತೀನಿ. ಅಯ್ಯೋ ಆಗಲೇ ಬಸ್ಸುಗಳೆಲ್ಲ ತುಂಬ ಹೋಗ್ಬಿಟ್ವೆ. ಅಯ್ಯೋ ರಾಮ, ಹೋಗ್ಲಿ ಬಿಡಿ. ನಮ್ಮ ಕರಾಗೆ ಏನಿಯ ಬರೀವ್ರಂತೆ. ನನ್ನ ಪೊದ್ದಿಗೆಲ್ಲ ಹೇಳ್ದೆ, ಬುಡಮ್ಮಿ ಕಾರಾಗ ಹೋಗನಿ ಅಂತ. ಅವಳೇ ಕೇಳಲಿಲ್ಲ. ಹೋಗ್ಲೇಬೇಕು ಅಂತ ಹೊಂಟೆ ಬಿಟ್ಟವಳೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಗಾಡಿನಾಗ ಏನಿಯ ಕರ್ಕೊಂಡು ಹೋಯ್ತೀವಿ. ಈಗ ನಾನು ನಮ್ಮ ಯಜಮಾನ್ರು ಎಲ್ಲನೂ ಒಂದೇ ಗಾಡಿನಾಗ ಹೋಯ್ತಿದ್ದೀವಲ್ಲ. ನನ್ನ ಮಗ ಆಗಲೇ ನೀವು ಫ್ರೆಂಡ್ಸ್ ಜೊತೆ ಹೊಂಟ್ಬಿಟ್ಟ. ಏನು
ನನ್ನ ಮರ್ತೇ ಬಿಟ್ಟು ಹಿಂಗೆ ಮಾಡ್ತಾವ್ರಲ್ಲ. ನನ್ನನ್ನಂತೂ ಬಾ ಅಂತ ನನಗೆ ಕರೀಲೇ ಇಲ್ವಲ್ಲ. ಇವರಿಬ್ರು ಇಷ್ಟು ಖುಷಿ ಖುಷಿಯಾಗಿ ಮದುವೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೆಂಗೋ ಇವರಿಬ್ರು ಸೇರ್ಕೊಂಡು ನನ್ನ ಹಾಳು ಮಾಡಾಕ್ಬಿಟ್ರು. ನಾನಿಲ್ಲಿ ಬರಲೇಬಾರ್ದಾಗಿತ್ತು. ಬಿಡು, ಬಂದಿದ್ದಕ್ಕೂ ಏನು ಲಾಸ್ ಇಲ್ಲ. 7 ಎಕರೆ ಜಮೀನನ್ನು ಸಿಕ್ತು ಈ ನನ್ನ ಮಗುನಿಂದ ಇನ್ನೇನು ಕೀಳಕ್ಕಾಗಕ್ಕಿಲ್ಲ ನಾನು ಅಂತ ಅನ್ನಿಸ್ತದೆ. ಮದುವೆ ವಿಚಾರ ಬಂದ್ರೂ ಥು, ಏನು ಮಾಡೋದು ಇವಾಗ? ಇವ್ರನ್ನ ನೋಡಿ ನಂಗೆ ಹೊಟ್ಟೆ ಎಲ್ಲ ಬೆಂಕಿ ಬಿದ್ದಂಗೆ ಆಯ್ತಾಯ್ತಲ್ಲ. ಇವ್ರು ನೋಡಿ ಸಹಿಸಕ್ಕಂತೂ ಆಯ್ತಿಲ್ಲ ನನಗಂತೂ. ನನ್ನ ಮಗ ಅವನೇ ತಲೆಗೆ ಏಟು ಬಿದ್ದು ನಾನೇ ಇಲ್ದಿದ್ದಂಗೆ ಆಡ್ತಾವನೆ. ಇವ್ನು ನೋಡಿದ್ರೆ ನನ್ನ ಹೆಂಡ್ತಿನಿ ಎಲ್ಲ ನಂಗೆ ನೋಡ್ತಾವನೆ. ಇದ್ರೂ ಇಲ್ದಿದ್ರು ಒಂದೇ ನೆನೆಯ. ಸರಿ ಕಣವ, ಹಂಗಾರೆ ನಾನು ಆಡ್ತೀನಿ ಸರಿನಾ? ಮದುವೆಗೆ ನನವೇ ತಯಾರಿ ಮಾಡ್ಕೊಳ್ಳೋದೆಲ್ಲನೂ ನಿಮ್ಮದು ಪಾಪ ಇರ್ತದೆ. ನಾನು ಹೋಯ್ತೀನಿ, ನಾವು ರೆಡಿ ಆಗಬೇಕಲ್ಲ ಅದಕ್ಕೆ. ಚಿನ್ನ, ನಾವಿಬ್ರು ಫೋಟೋ ಶೂಟ್ನ ಸಂದಕ್ಕೆ ಮಾಡಿಸ್ಬೇಕು. ಕ್ಯಾಮ್ರಾಮನ್ಗೆ ಹೇಳಿದ್ದೀನಿ ಇಲ್ಲಿಗೆ ನೀ ಬತ್ತೀನಿ ಅಂತ ಹೇಳೋನಿ. ಮಗನ ಮದುವೆ ಟೈಮಾಗೆ ನಾವು ಫೋಟೋ ಶೂಟ್ನ ಮಾಡಿಸ್ಬೇಕು ನಾವು. ಏನಂತೀಯಾ? ಅಭಿ, ನೀವಂತೂ ಯಾಕೋ ಅವಾಗಿಂದ ನೋಡ್ತಾ ಇವನಿ ಬೋಲು ಪಿರೂತಿ ತೋರಿಸ್ತಾ ಇದ್ದೀರಾ. ನೋಡಿ, ಹೀಗೆಲ್ಲದಕ್ಕೂ ಟೈಮ್ ಇಲ್ಲ. ಫೋಟೋ ಶೂಟು ಅದು ಇದು ಎಲ್ಲನೂ ಏನೂ ಬೇಡ. ಈಗ ಮಗನ ಮದುವೆ ಒಂದು ಮಾಡಿಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ಹೇಳು? ಈಗ ಸದ್ಯಕ್ಕೆ ಹೊಂಟ್ಬಿಡೋಣ. ನೋಡಿ, ಅಲ್ಲಿ ನಾನು ವ್ಯವಸ್ಥೆ ಮಾಡಬೇಕಂತೆ, ವ್ಯವಸ್ಥೆನ ಮಾಡೋಗಿ ಸರಿನಾ? ಅಯ್ಯೋ, ವ್ಯವಸ್ಥೆ ಮಾಡೋದು ಇದ್ದಿದ್ದೀನಿ. ಆ ಫೋಟೋಗ್ರಾಫರ್ನ ಕರ್ಕೊಬಿಟ್ಟು ಬರ್ತೀನಿ ಇರು. ಫಸ್ಟು ಇಲ್ಲೆಲ್ಲ ಮಂತಾಗೆಲ್ಲನೂ ಒಂದು 4 ಫೋಟೋ ಗಿಟ್ಟೆಲ್ಲ ಹೊಡೆಸ್ಕೊಂಡು ಫೋಟೋ ಶೂಟ್ ಎಲ್ಲನೂ ಮಾಡೋಣ. ಆಮೇಲಿಂದ ಬೇಕಾದ್ರೆ ಉಳಿದಿರೋದೆಲ್ಲನೂ ನೋಡ್ಕೊಂಡ್ರೆ ಆಯ್ತಲ್ವೇ? ಈಗ ಫಸ್ಟು ನೀನು ಇಲ್ಲೇ ನಿಂತ್ಕೊಂಡಿರು, ಹೋಗ್ಬಿಟ್ಟು ಫೋಟೋ ಶೂಟ್ನ ಕರ್ಕೊಬಿಟ್ಟು ಬರ್ತೀನಿ. ನಿಮಗೆಲ್ಲ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಸುಮ್ಮನಿರ್ರಿ. ಫೋಟೋ ಶೂಟು. ಯಪ್ಪ, ನೀವಂತೂ ಮೊದಲಿಂದನೂ ಹಿಂಗೆ ಇದ್ದಿದ್ರೆ ಬೊಲ್ಸಂದಾಕಿರೋದು. ನೀವು ಮೊದಲೆಲ್ಲ ಹೆಂಗೆ ಆಡ್ಬಿಟ್ಟು ಇವಾಗ ಬರ್ತೀರಾ. ಹೋಗಿ, ನಂಗೆ ಒಂಥರ ನಾಚಿಕೆ ಆಯ್ತದೆ. ಏಯ್, ನಿಂತ್ಕಳೆ, ಎಲ್ಲ ಇದ್ದೀಯಾ? ನಿಂತ್ಕಳೆ, ಕಂಡಿದ್ದೀನಿ. ಹಿಂಗೆಲ್ಲ ಹೋಗ್ಬಿಡ. ನನ್ನವಳು ನನ್ನಿದೆಯ ಕಣ್ಣಿವಳು, ನನ್ನವಳು ನನ್ನಿದೆಯ ಹೆಣ್ಣಿವಳು. ಅಪರಂಜಿ ನೀ ನನ್ನ ಪ್ರಾಣ ಕಣೆ, ಗುಲಗಂಜಿ ಮಾತಿನಲ್ಲಿ ಸಿಹಿ ಮುತ್ತು ಕೊಡುವೆ ಕಣೆ, ನೀನಂದ್ರೆ ಪ್ರೀತಿ ಕಣೆ. ಸೀಮೆಗೆ ಇಲ್ದಿರ ಪಿರುತಿ ನನ್ನ ಮಗಂಗೆ ಬಂದ್ಬಿಟ್ಟೈತೆ. ಕಿರಾಕಿ ತಗೊಂಡು ಹೊಡಿಬೇಕು ಇವನಿಗೆ. ನಾನು ಮದ್ವೆಗೆ ಬರೋಕ್ಕಿಲ್ಲ. ನಾನು ಮನೆಯಾಗೆ ಇರ್ತೀನಿ. ಬೀಗಾಗಿ ಹಾಕೊಂಡು ಹೋಗ್ಬಿಟ್ಟಿರ. ಆಮೇಕಿಂದ ನಾನು ಎಲ್ಗೋ ಹೋಗಿಲ್ಲ. ನಾನು ಇಲ್ಲೇ ಇರ್ತೀನಿ. ನೋಡು, ನಿನ್ನಿಷ್ಟ. ನಾವೇನು ಬೀಗ ಹಾಕೊಂಡು ಹೋಗಲ್ಲ. ಇನ್ನೂ ಒಳ್ಳೇದೇ. ಮದುವೆ ದಿನ ಬಾಗಿಲು ಹಾಕೊಂಡಿದ್ದಂಗೆ ಇರೋದು ತುಂಬ ಒಳ್ಳೇದೇನೆ. ಪರವಾಗಿಲ್ಲ, ಆಯಿತು, ಬಾಗಿಲು ತೆಗೆದೇ ಇರ್ತೀನಿ. ಯೋಚನೆ ಅವಳ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ? ನಾವು ಫೋಟೋ ಶೂಟ್ ಅಂದ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು. ಬರೋರು ಬರಲಿ, ಹೋಗೋರು ಹೋಗ್ಲಿ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು? ಫಸ್ಟ್ ನಾವು ಫೋಟೋ ಶೂಟ್ ಹೆಂಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಆಮೇಕಿಂದ ನೋಡನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ಸರಿನೇ? ನೋಡಿ, ಬಿರ್ನ ಹೋಗಂಗಿದ್ರೆ ಹೋಗಿ. ನನ್ನ ಮನೆ ಬಾಗ್ಲ ಹಾಕೊಂಡು ಹೋಗಿ ಒಳಗಡೆ ಮನೆಕಬೇಕು. ನನಗೂ ಸಾಕಾಗ್ಬಿಟ್ಟೈತೆ, ನನಗೂ ಸುಸ್ತಾಗೈತೆ. ಈಗ ಬಾಗ್ಲ ಯಾವಾಗ ಹಾಕೊಂಡು ಬಾಗ್ಲ ಮನೆಕತ್ತೀನಿ ಅಂತ ಅನ್ನಿಸ್ತೈತೆ. ಈ ಜನ ದೊಂಬಿ ಯಪ್ಪ ನನಗೂ ಸಾಕಾಗೋಗ್ಬಿಟ್ಟೈತೆ. ಯಾವಳಿಗೆ ಮನೆ ಸಾಕಾಗೈತೆ? ಅವಳು ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳೆ. ಯಾರಿಗೂ ಏನೋ ಈ ಮನೆಯ ಒಬ್ಳಿಗೆ ಅಂತ ಏನು ಬರ್ದು ಕೊಟ್ಟಿಲ್ಲ ಇಲ್ಲಿ. ಯಾವಳಿಗೆ ಮನೆ ಇಷ್ಟ ಇಲ್ಲ, ಯಾವಳಿಗೆ ಮನೆ ಸಾಕಾಯ್ತದೋ ಆ ಮನೆಯಾಳಿಗಳು ಮನೆ ಬಿಟ್ಬಿಟ್ಟು ಹೋಯ್ತಾ ಇರ್ಬೋದು. ಚಿನ್ನ, ನೀನ್ ಬೇಜಾರು ಮಾಡ್ಕೋಬೇಡ. ನೀನ್ ನೋಡಿ, ಲಗ್ನಾಗ್ತಾ ಇರ್ಬೇಕು ಅಂತ ಮದುವೆ. ನೋಡಿ, ನಾಯಿಗಳು ಬೊಗಳಿದ್ರೆ ದೇವ್ಲೋ ಕಾಳಾಗೋಯ್ತದ. ಯಾವಳು ಬರ್ಲಿ ಅಂದ್ರೆ ಮದುವೆ ನಡೀತದೆ. ನೀನ್ ನೋಡಿ ಫಸ್ಟ್ ನಡಿ. ಅಲ್ಲಿ ಫೋಟೋಗ್ರಾಫರ್ನೆಲ್ಲ ಇಟ್ಕೋಬೇಕು. ನೋಡಿ, ನೀನು ಹಿಂಗೆ ನೀನು ನಿಂತ್ಕೊಬಿಟ್ರೆ ಹೆಂಗೆ ಹೇಳು? ಮುಂದೆ ನೀ ಹೋದಾಕ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಕ ಹಿಂದೆ ನಾ ಬರುವೆ. ಅಯ್ಯೋರಿ, ಸುಮ್ಕಿರಿ. ನೀ ಆಳಿಗಳು ಹಾಳಾಗೆ ಹೋಯ್ತಾರೆ. ನನ್ನ ಕಣ್ ದೃಷ್ಟಿ ಬಿದ್ದೇನೆ. ನೀ ನೆಗದ್ ಬೀಳಿಲ್ಲ ಅಂದ್ರೆ ಕೇಳು. ನನ್ನ ದೃಷ್ಟಿಗೆ ನೀನು ನೆಗದ್ ಬೀಳ್ತಾರೆ ಇವರು. ಸೀಮೆಗಿಲ್ದಿರ ಗಂಡ ಹೆಂಡ್ತಿ.